ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೇತ್ರ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾಳೆ. ಡಾಕ್ಟ್ರು ನೇತ್ರನ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. Control yourself, please. Stop this nonsense. ಪೇಷಂಟ್ ಜೊತೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಯಾರಿಗೂ? ನೀನೇನು ನನ್ಗೆ ಹೇಳೋದು ಸ್ಟಾಪ್ ಇಟ್ ಅಂತ? ನೀನ್ ಯಾರು? ನಿನಗೇನಾಗಿದೆ ಸಮುದ್ರ? ನೀನ್ ಇನ್ನೂ ಕಂಪ್ಲೀಟ್ ಆಗಿ ರಿಕವರ್ ಆಗಿಲ್ಲ. ನಿನ್ನ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್. ನನ್ನ ಜವಾಬ್ದಾರಿ ಮೇಲೆ ಡಾಕ್ಟರ್ ನಿನ್ನ ಡಿಸ್ಚಾರ್ಜ್ ಮಾಡಿ ಇಲ್ಲಿ ಕಳಿಸಿರೋದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್ ಅಂಡ್ ಯೋರ್ ಕಂಡೀಷನ್. ಆಗ್ಲೇ ಹೇಳಿದ್ದೆ ಅಲ್ವಾ ನಿಮ್ಗೆ ಈ ವಿಷಯ ಮಾತಾಡಬಾರ್ದು ಅಂತ? ಸತ್ಯ ಹೇಳೋ ಹಠ ಅಲ್ವಾ ನಿಮಗೆಲ್ಲ? ರಿಯಾಲಿಟಿ ಪ್ರಾಕ್ಟಿಕಾಲಿಟಿ ನಿಮ್ಗೆ ಯಾರಿಗೂ ಬೇಡ. ನೋಡು, ನೀ ಹೇಳಿರೋ ಸತ್ಯಕ್ಕೆ ಸಮುದ್ರದ ಸ್ಥಿತಿ ಏನಾಗಿದೆ ಅಂತ. ಇಷ್ಟಕ್ಕೆಲ್ಲ ಕಾರಣ ನೇತ್ರಾವತಿ. ಅವಳಿಂದನೇ ಈ ಮನೇಲಿ ಸಮುದ್ರದ ಲೈಫಲ್ಲಿ ಇಷ್ಟೆಲ್ಲ ನಡೀತಾ ಇರೋದು. ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅವಳ್ದು. ವೈಸ್ ಡಿಸಿಷನ್ ತಗೊಳ್ಳೋ ಜಾಗದಲ್ಲಿ ಎಮೋಷನಲ್ ಡಿಸಿಷನ್ಸ್ ತಗೋತಾರೆ. ಅದೊಂದೇ ಅಲ್ವಾ ಅಂಥವ್ರಿಗಿರೋ ಅಸ್ತ್ರ, ಆಯುಧ, ಪಿತ್ರಾರ್ಜಿತ ಆಸ್ತಿ. ಅಂಥವ್ರ ಬಗ್ಗೆ ಇಷ್ಟೆಲ್ಲ ಹುಚ್ಚುತನ ತೋರಿಸೋದು ಒಳ್ಳೇದಲ್ಲ ಸಮುದ್ರ. ಅವರೆಲ್ಲ ಆಪರ್ಚುನಿಸ್ಟ್. ಅವ್ರ ಲೈಫ್ಗೆ ಅವರಲ್ಲೇ ಬೆಲೆ ಇಲ್ಲ, ಅದಕ್ಕೆ ಬೇರೆಯವ್ರ ಲೈಫಲ್ಲೂ ಬೆಲೆ ಇಲ್ದವ್ರ ಥರ ಮಾಡ್ತಾರೆ. ಸಿಲ್ಲಿ ಕರ್ಲ್. ನೇತ್ರವ್ರ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು? ನಿನಗೆ ಎಷ್ಟೋ ಧೈರ್ಯ? ಕೇಳಿಸ್ಕೋ, ಗಮನ ಇಟ್ಟು ಕೇಳಿಸ್ಕೋ. ನೇತ್ರಾವತಿ ನನ್ನ ಹುಡುಗಿ. ನಾನು ಅವರನ್ನೇ ಪ್ರೀತಿಸ್ತಾ ಇರೋದು, ಅವರನ್ನೇ ಮದುವೆ ಆಗ್ತಾ ಇರೋದು. ಅವರೇ ನನ್ನ ಪ್ರಾಣ, ಅವರೇ ನನ್ನ ಪ್ರಪಂಚ. ನೇತ್ರ ಯಾರು? ನೇತ್ರಾವತಿ ನನ್ನ ಹುಡುಗಿ. ನಾನು ಅವರನ್ನೇ ಪ್ರೀತಿಸ್ತಾ ಇರೋದು, ಅವರನ್ನೇ ಮದುವೆ ಆಗ್ತಾ ಇರೋದು. ಅವರೇ ನನ್ನ ಪ್ರಾಣ, ಅವರೇ ನನ್ನ ಪ್ರಪಂಚ.
ನಿನ್ನ ಜೀವನದಲ್ಲಿ ಅವಳು ಯಾವತ್ತೂ ಬರಬಾರ್ದು. ಅಷ್ಟು ದೂರ ಮಾಡ್ತೀನಿ. ನಾನಿನ್ನೂ ಸತ್ತಿಲ್ವಾ? ನಾನಿನ್ನೂ ಸತ್ತಿಲ್ವಾ? ಇಲ್ಲ, ನಾನು ಸಾಯ್ಬೇಕು. ನಾನು ಸಮುದ್ರ ಸರ್ ಹತ್ರ ಹೋಗ್ಬೇಕು. ನನ್ನನ್ನು ಯಾರು ಬಚ್ಚಿದ್ದು? ನಾನು ಸಾಯ್ಬೇಕು. ನಾನು ಸಾಯ್ಬೇಕು. ನಾನು ಸಾಯ್ಬೇಕು. ನನ್ನ ಯಾರು ಬಚ್ಚಿದ್ದು? ಇಲ್ಲ ಇಲ್ಲ, ನಾನು ಸಾಯ್ಬೇಕು. ನನ್ನ ಸಮುದ್ರ ಸರ್ ಹತ್ರ ಹೋಗ್ಬೇಕು. ನನಗೆ ಯಾವುದು ಬೇಡ, ನಂಗೆ ಬೇಡ. ನನ್ನ ಸಮುದ್ರ ಸರ್ ನೋಡ್ಬೇಕು. ನಾನು ಸಾಯ್ಬೇಕು. ನನ್ನ ಯಾರು ಬಚ್ಚಿದ್ದು? ನಾನು ಸಾಯ್ಬೇಕು. ನನ್ನ ಸಮುದ್ರ ಸರ್ನ ನೋಡ್ಬೇಕು. ಇದ್ಯಾವುದು ಬೇಡ, ನನಗೆ ಬೇಡ ಬೇಡ. ನಾನು ಸಮುದ್ರ ಸರ್ನ ನೋಡ್ಬೇಕು. ನಾನು ಅವ್ರನ್ನ ನೋಡ್ಬೇಕು. ನನ್ಗಿದ್ಯಾವುದು ಬೇಡ. ನಾನು ಸಾಯ್ಬೇಕು. ನಾನು ಸಾಯ್ಬೇಕು. ಇಲ್ಲ ಇಲ್ಲ, ಅಮ್ಮ ನನ್ನ ಬಿಡು. ನನ್ನನ್ನ ಏನ್ ಮಾಡ್ತಾ ಇದೀಯಾ? ನನ್ನ ಇಲ್ಲಿ ಕರ್ಕೊಂಡ್ ಬಂದವ್ರು ಯಾರು? ನಾನು ಸಾಯ್ತಿದ್ದೆ. ನನ್ನನ್ನು ಯಾಕೆ ಕರ್ಕೊಂಡ್ ಬಂದೆ? ನನ್ನನ್ನು ಯಾಕೆ ಬದುಕಿಸೆ? ನಾನು ಹೋಗ್ಬೇಕು. ಬಿಡು. ಸಮುದ್ರ ಸರ್ ಎಲ್ಲಿರ್ತಾರೋ ನಾನು ಅಲ್ಲೇ ಅಮ್ಮ ಇರೋದು. ನಾನ್ ಸತ್ರೆ ತಾನೆ ಸಮುದ್ರ ಸರ್ ಇರೋ ಜಾಗಕ್ಕೆ ನಾನು ಹೋಗಕ್ಕಾಗೋದು? ಬಿಡು ಅಮ್ಮ ನನ್ನ ಸಮುದ್ರ ಸರ್ನ. ಸಮುದ್ರ ಸರ್ ಸತ್ತಿಲ್ಲ, ಬದುಕಿದ್ದಾರೆ. ನೀನ್ ತುಂಬಾ ಪ್ರೀತಿ ಮಾಡ್ತಿದ್ಯಲ್ಲ, ಆ ಸಮುದ್ರ ಸತ್ತೋದ್ನಂತೆ. ಅವ್ರೆಲ್ಲಮ್ಮ ಇದಾರೆ, ಹೋಗಾಯ್ತಲ್ಲಮ್ಮ. ಅಮ್ಮ ಅಮ್ಮ, ನೀನ್ ಏನ್ ಹೇಳ್ತಿದ್ಯಾ? ನನ್ನ ಸಮುದ್ರ ಸರ್ ಬದುಕಿದಾರ? ನನ್ನ ನಮ್ಸಕ್ ನಿನ್ ಸುಳ್ಳು ಹೇಳ್ತಿಲ್ಲ ತಾನೆ? ನಮ್ಮ ಬದುಕಿದ್ದಾರೆ. ನಾನು ಅವ್ರನ್ನ ನೋಡ್ಬೇಕು. ಅವ್ರು ಎಲ್ಲಿದ್ದಾರೆ ಹೇಳು. ಹೇಳಮ್ಮ. ನೀನ್ ಸುಳ್ಳು ಹೇಳ್ತಿಲ್ಲ ಅಲ್ವಾ? ಖಂಡಿತವಾಗ್ಲೂ ಸುಳ್ಳು ಹೇಳ್ತಿಲ್ಲ ಅಲ್ವಾ? ಹೌದಮ್ಮ, ನೀನ್ ನಂಬಿರೋ ಮಂಜುನಾಥ್ ನಾಣ್ಯಾಗು ಸಮುದ್ರ ಸರ್ ಬದುಕಿದಾರಮ್ಮ. I love you, ನೇತ್ರಾವತಿ.
ಹೋಗ್ತಾ ಇದ್ದೀರಾ ನೀವು? ಏನಿದೆಲ್ಲ? ನೀವು ಇನ್ನೂ ಹುಷಾರಾಗಿಲ್ಲ, ಮಲ್ಕೊಳ್ಳಿ ನೀವು. ಇಲ್ಲ ಡಾಕ್ಟರ್, ನಾನು ಸಮುದ್ರ ಸರ್ನ ನೋಡ್ಬೇಕು. ನೋಡಿ ನನ್ಗೆ ಏನೂ ಆಗಿಲ್ಲ, ನಾನು ಹುಷಾರಾಗಿದ್ದೀನಿ. ಅಮ್ಮ ಅಮ್ಮ ಹೇಳಮ್ಮ ಅವರಿಗೆ ನನ್ನ ಸಮುದ್ರ ಸರ್ನ ನೋಡ್ಬೇಕು ಅಂತ ಹೇಳಮ್ಮ. ಡಾಕ್ಟರ್ ಪ್ಲೀಸ್ ಡಾಕ್ಟರ್, ನಂಗೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ. ಸಮುದ್ರ ಅವ್ರಿಗೂ ನೇತ್ರ ಅವ್ರಿಗೂ ಏನು ಸಂಬಂಧ? ಅಮ್ಮ ಅಮ್ಮ ನಿನ್ ಕೈ ಮುಗಿತೇನೆ, ದಯವಿಟ್ಟು ನಂಗೆ ಹೋಗಕ್ ಬಿಡು ಅಮ್ಮ. ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಡಾಕ್ಟರ್, ನಿನ್ ಕೈ ಮುಗಿತೇನೆ, ಒಂದು ಅವಕಾಶ ಮಾಡ್ಕೊಡಿ. ನನ್ನ ಸಮುದ್ರ ಸರ್ನ ನೋಡ್ಬೇಕು. ಅಮ್ಮ ಅಮ್ಮ ಅವ್ರಿಗೆ ಹೇಳು ಅಮ್ಮ, ನನ್ನ ಸಮುದ್ರ ಸರ್ನ. ಅವ್ರೆ ಹೇಳಿದ ಮಾತು ಕೇಳಿ ನೇತ್ರ ಅವರೇ, ನಿಮ್ಗೆ ಹುಷಾರಿಲ್ಲ, ಸುಮ್ಮನೆ ಮಲ್ಕೊಳ್ಳಿ. ಅಯ್ಯೋ ಇಲ್ಲ ಡಾಕ್ಟರ್, ನೋಡಿ ನಾನು ಚೆನ್ನಾಗಿದ್ದೀನಿ, ನನ್ಗೆ ಏನೂ ಆಗಿಲ್ಲ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ. ಅಮ್ಮ ಅಮ್ಮ ಒಂದು ಅವಕಾಶ ಮಾಡ್ಕೊಳ್ಳಿ. ಇಲ್ಲ ಡಾಕ್ಟರ್, ನನ್ನ ಸಮುದ್ರ ಸರ್ನ ನೋಡಿದ್ರೆ ನನ್ ಗುಣ ಆಗ್ತೀನಿ. ಹುಷಾರಿಲ್ಲ, ನೀವು ಮಲ್ಕೊಳ್ಳಿ. ಅಮ್ಮ ಸ್ವರ್ಗಕ್ಕೆ ಹೋಗಿ ನೋಡೋಳ್ಗೆ ಮನೆಗೆ ಹೋಗಿ ನೋಡಕ್ಕಾಗಲ್ವಾ ಅಮ್ಮ? ಡಾಕ್ಟರ್ ನಂಗೇನೂ ಆಗಿಲ್ಲ ಡಾಕ್ಟರ್, ನಂಗೇನೂ ಆಗಿಲ್ಲ. ನನಗೆ ನನ್ನ ನೇತ್ರ ಬೇಕು, ನನಗೆ ನನ್ನ ನೇತ್ರ ಬೇಕು. ಪಾಪ ತಾನು ಮಾಡದೇ ಇರೋ ತಪ್ಪಿಗೆ ಏನೇನೆಲ್ಲ ಶಿಕ್ಷೆ ಅನುಭವಿಸ್ತಾ ಇದಾರೋ ಏನೋ. ಅವರು ನನ್ಗೆ ವಿಷ ಹಾಕಿರ್ಬೋದು ಅಂತ ನೀವೆಲ್ಲ ನಂಬೋದು, ಆದ್ರೆ ನಾನು ನಂಬಲ್ಲ. ಅವರು ನನಗೆ ವಿಷ ಕೊಡಲ್ಲ, ಅವ್ರು ನನಗೆ ಕೊಟ್ಟಿರೋದು ಪ್ರೀತಿ, ನನ್ನ ಪ್ರಾಣನೇ ಕೊಟ್ಟಿದ್ದಾರೆ. ನನಗೆ ನೇತ್ರ ಅವರೊಂದು ತುಂಬಾ ಇಷ್ಟ ಅಜಯ್, ನಾನು ಅವ್ರಿಗೆ ಪ್ರಾಣ ಕೊಡೋಕ್ಕೂ ಸಿದ್ಧ. ನಾನು ನೇತ್ರ ಅವ್ರನ್ನ ಉಳಿಸ್ತೀನಿ. ಸರ್, ನೇತ್ರಾವತಿ ಹಾಸ್ಪಿಟಲ್ನಿಂದ ಓಡೋಗಿದ್ದಾಳೆ. ಸಮುದ್ರ ಸರ್ ಸತ್ತಿಲ್ಲ, ಬದುಕಿದ್ದಾರೆ. ಸಮುದ್ರ ಸರ್ ಸತ್ತಿಲ್ಲ, ಬದುಕಿದ್ದಾರೆ. ನೇತ್ರಾವತಿ, ಐ ಲವ್ ಯು. ಸಮುದ್ರ ಸರ್ ಸತ್ತಿಲ್ಲ, ಬದುಕಿದ್ದಾರೆ. ಬಿಡಿ ನನ್ನನ್ನ, ನನ್ನ ಸಮುದ್ರ ಸರ್ನ ನೋಡ್ಬೇಕು. ಬಿಡಿ ನನ್ನನ್ನ. ನೋಡಿ ಒಂದ್ ಕಡೆಯಮ್ಮ, ನನ್ನ ಸಮುದ್ರ ಸರ್ನ ನೋಡ್ಲೇಬೇಕು. ಅವ್ರ ಮನೇಲಿದ್ದಾರೆ. ಬಿಡಿ ನನ್ನನ್ನ. ಬರ್ತೀಯಾ ಇಲ್ವಾ ಇವಾಗ?
ಕಷ್ಟ ಹೊರೋ ಶಕ್ತಿಯ ಕರುಣಿಸು ಎನ್ನುತ್ತ ಬೇಡುವಳು. ಪಯಣ ಕಠಿಣವಾದರೇನು, ಕಡಲು ದೂರವಾದರೂ ಸ್ವಾಮಿ ನಿನ್ನೆ ನಂಬುತ್ತ ನಡುವೆ ಎನ್ನುತ್ತ ಹಾಡುವಳು. ನೇತ್ರ ಮೇಡಮ್ ಸರ್ 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 ದಯವಿಟ್ಟು ಸರ್, ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ ಸರ್. ನನ್ನ ಮಗಳದ್ದು ಏನೂ ತಪ್ಪಿಲ್ಲ ಸರ್. ಸಮುದ್ರ ಸರ್ ಹುಷಾರಾಗಿ ಈಗ ಮನೆಗೆ ಹೋಗಿದ್ದಾರೆ ಸರ್. ನಿಮಗೆ ಗೊತ್ತಾಯ್ತಲ್ಲ ಸರ್. ನನ್ನ ಮಗಳನ್ನ ಬಿಟ್ಬಿಡಿ ಸರ್, ದಯವಿಟ್ಟು ಬಿಟ್ಬಿಡಿ ನನ್ನ ಮಗಳನ್ನ ಸರ್. ಏನ್ ಫ್ಯಾಮಿಲಿ ನಿಮ್ದು? ಬರೀ ಗೋಳಾಟ ನಾಟಕನೇ ಆಯ್ತಲ್ಲ. ನಿಮ್ಮ ಮಗಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೋತಾಳೆ. ಅವಳನ್ನ ಆಸ್ಪತ್ರೆಗೆ ಸೇರಿಸ್ಬೇಕು. ಹುಷಾರಾದ ತಕ್ಷಣ ಅಲ್ಲಿಂದ ಓಡೋಗ್ತಾಳೆ. ನಿಮ್ಮ ಮಗಳನ್ನ ಹುಡ್ಕೋದೆ ನಮ್ಮ ಕೆಲಸ ಆಯ್ತಲ್ಲ. ಪೇಷಂಟ್ ಹುಷಾರಾದ ತಕ್ಷಣ ಕೇಸ್ ಇಲ್ಲೇ ಮುಗಿಯಲ್ಲ. ಇವಾಗ ರಿಯಲ್ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಸಮುದ್ರ ಸ್ಟೇಟ್ಮೆಂಟ್ ತಗೋಬೇಕು ನಾವು. ಆಮೇಲೆ ಸಿಗ್ತೀನಿ, ಹೋಗಿ. ಸರ್ 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 ನಿಮ್ಮ ಕೈ ಮುಗಿತೀನಿ. ಅದೆಲ್ಲ ಏನು ಅಂತ ನಮಗೆ ಗೊತ್ತೇ ಇಲ್ಲ ಸರ್. ನನ್ನ ಮಗಳು ನಿರಪರಾಧಿ ಸರ್. ಏನ್ರಿ ನಿಮ್ ಗೋಳಾಟ? ಆಚೆ ಹೋಗಿ, ಅವ್ರನ್ನ ಕಳ್ಸಿ ಆಚೆ. ಸರ್ ನನ್ನ ಮಗಳಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಸರ್. ದಯವಿಟ್ಟು ಸರ್ ಸರ್ ಇಲ್ಲ ಸರ್, ನನ್ನ ಮಗಳನ್ನ ಬಿಟ್ಬಿಡಿ ಸರ್. ನಿಮ್ಮ ಕಾಲು ಹಿಡ್ಕೊತೀನಿ, ನನ್ನ ಮಗಳನ್ನ ಬಿಟ್ಬಿಡಿ ಸರ್. ಸರ್ ಸರ್ ದಯವಿಟ್ಟು ಸರ್, ದಯವಿಟ್ಟು ಸರ್ ನನ್ನ ಮಗಳನ್ನ ಬಿಟ್ಬಿಡಿ. ನೋಡಮ್ಮ, ಹಾಗೆಲ್ಲ ಬಿಡಕ್ಕಾಗಲ್ಲ. ಒಂದ್ಸರಿ FIR ಆದ್ಮೇಲೆ ಅದನ್ನ ಎನ್ಕ್ವೈರಿ ಮಾಡಲೇಬೇಕು. ನಿಮ್ಮ ಮಗಳು ತಪ್ಪು ಮಾಡಿದೋ ಇಲ್ಲ ಅಂತ ತೀರ್ಮಾನ ಮಾಡೋದು ನಾವಲ್ಲ, ಕೋರ್ಟು. ನಿಮ್ಮ ಮಗಳಿಗೆ ತಿದ್ದಿ ಬುದ್ಧಿ ಹೇಳಿ. ಪದೇ ಪದೇ ಇದೇ ಥರ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ. ಅವಳಿಗೆ ಮೆಡಿಕಲ್ ಅವಶ್ಯಕತೆ ಇದೆ. ಹಲೋ, ಯಾವನ್ರಿ ಒಂದು ಲೋಫರು? ಸುಟ್ಟು ಬಿಸಾಕೆ. ಅಮ್ಮ ಕೊನೆಗೂ ನನ್ನ ಸಮುದ್ರ ಸರ್ನ ನೋಡಕ್ಕೆ ಆಗ್ಲಿಲ್ಲ ಅಮ್ಮ. ಅವ್ರ ಮನೆ ಹತ್ರ ಹೋಗಿದ್ದ. ಅಷ್ಟೊತ್ತಿಗೆ ಪೊಲೀಸರು ಕರ್ಕೊಂಡು ನನ್ನನ್ನ. ಅಮ್ಮ ಅಮ್ಮ ನೀನು ಅವ್ರಿಗೆ ಹೇಳಮ್ಮ, ಅವ್ರು ಕಳಿಸ್ತಾರೆ. ಅಮ್ಮ 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 ಹೇಳಮ್ಮ ಪ್ಲೀಸ್ ಅಮ್ಮ. ನಾನು ಹೇಳ್ತಾನೆ ಇದ್ದೀನಿ ಕಡೆ, ಅವ್ರು ಕೇಳ್ತಾನೆ ಇಲ್ಲಮ್ಮ. ಕಂದ ನೋಡು, ನಿನಗೆ ಪ್ರಜ್ಞೆ ಬಂದಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ಇಲ್ಲಿ ಬಂದೇ ಬರ್ತಾರೆ. ನನ್ನ ನಂಬು, ಇಲ್ಲಿ ಬಂದೇ ಬರ್ತಾರಮ್ಮ. ನಾನು ಒಂದ್ಸತಿ ಅವರು ಜೀವಂತವಾಗಿರೋದನ್ನ ನೋಡಿದ್ರೆ ಸಾಕಮ್ಮ. ನನಗೆ ಇನ್ನೇನು ಬೇಡ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ ಹೇಳು. ಹಾಗಾದ್ರೆ ಅಮ್ಮ ನೀನು ಹೋಗಿ ಅವ್ರಿಗೆ ಹೇಳು ಅಮ್ಮ, ನಾನು ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಅಂತ. ಬೇಡ 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 ಬೇಡ, ಲೇಟ್ ಆಗುತ್ತೆ ಅಮ್ಮ. ಫೋನ್ ಇದೆ ನಿನ್ನ ಹತ್ರ, ಫೋನ್ ಕೊಡು. ನಾನೇ ಫೋನ್ ಮಾಡಿ ಹೇಳ್ತೀನಿ ಅಮ್ಮ. ಬೇಡಮ್ಮ ಹೇಳಮ್ಮ. ನಾನು ಒಂದ್ಸತಿ ಅವ್ರನ್ನ ನೋಡ್ಬೇಕು ಅಮ್ಮ. ಮೇಡಮ್ ಪ್ಲೀಸ್ ನನ್ನನ್ನು ಕಳ್ಸ್ಕೊಡಿ ಮೇಡಮ್. ಅಮ್ಮ ಹೇಳಮ್ಮ. ಅವ್ರಿನ್ನೂ ಪೂರ್ತಿ ಹುಷಾರಾಗಿಲ್ಲ.